ಜಾತಿ ಗಣತಿಯ ಎಡವಟ್ಟುಗಳು ಒಂದಲ್ಲ ಎರಡಲ್ಲ. ಸತ್ತಿರುವಂತಹ ಶಿಕ್ಷಕರು ಮಾಡಬೇಕಂತೆ ಜಾತಿ ಗಣತಿಯ ಡ್ಯೂಟಿಯನ್ನ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಆಡಳಿತದ ಎಡವಟ್ಟು ನೋಡಿ. ಸಿಂಧನೂರು ಗಣತಿದಾರರ ಲಿಸ್ಟ್ನಲ್ಲಿ ಮಹಾ ಎಡವಟ್ಟಾಗಿದೆ. ಜಾತಿ ಗಣತಿ ಎಡವಟ್ಟುಗಳು ಏನು ಅಂತ ಹೇಳಿ ಹೇಳ್ತಾ ಇದ್ದೀವಿ ನೋಡಿ. ಸತ್ತಿರುವಂತಹ ಶಿಕ್ಷಕರು ಮಾಡಬೇಕಂತೆ ನೋಡಿ ಜಾತಿ ಗಣತಿ ಡ್ಯೂಟಿಯನ್ನ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಆಡಳಿತದ ಎಡವಟ್ಟು. ಸಿಂಧನೂರು ಗಣತಿದಾರರ ಲಿಸ್ಟ್ನಲ್ಲಿ ಮಹಾ ಎಡವಟ್ಟಾಗಿದೆ. ಗಣತಿದಾರರ ಪಟ್ಟಿಯಲ್ಲಿ ಮರಣ ಹೊಂದಿದಂತಹ ಶಿಕ್ಷಕರ ಹೆಸರು ಕೂಡ ಇದೆಯೇ. ನಿವೃತ್ತಿ ಹೊಂದಿದಂತಹ ಅನೇಕ ಶಿಕ್ಷಕರ ಹೆಸರುಗಳು ಕೂಡ ಆ ಒಂದು ಲಿಸ್ಟ್ನಲ್ಲಿ ಪ್ರಕಟವಾಗಿದೆ. ಇದು ತಾಲೂಕು ಆಡಳಿತದ ಬೇಜವಾಬ್ದಾರಿಗೆ ಹಿಡಿದಿರುವಂತಹ ಕೈಗನ್ನಡಿ. ಜಿಲ್ಲೆಯಲ್ಲಿ ಇನ್ನೂ ಕೂಡ ಬಗೆಹರಿತಾನೇ ಇಲ್ಲ. ಸರ್ವರ್ ಜೊತೆಗೆ ಅಪ್ಲಿಕೇಶನ್ನ ಸಮಸ್ಯೆ ಇನ್ನೂ ಕೂಡ ಹಾಗೆ ಇದೆ ನೋಡಿ. ಸೋಮವಾರದಿಂದ ಇವತ್ತು ಶುಕ್ರವಾರ, ಇಲ್ಲಿಯವರೆಗೂ ಕೂಡ ಸಮಸ್ಯೆಗಳು. ಈ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನುವಂತಹ ವಿಚಾರಗಳು ಗೊತ್ತಿಲ್ವಾ? ಹೇಗೆ ಮಾಡಬೇಕು? ಸರ್ವರ್ ತೊಂದರೆ ಆದರೆ ಏನು ಮಾಡಬೇಕು? ಅಪ್ಲಿಕೇಶನ್ ಯಾವ ರೀತಿಯಾಗಿ ಫಿಲ್ ಮಾಡಿಸ್ಕೊಳ್ಬೇಕು? ಏನು ಕ್ವಶನ್ಸ್ಗಳನ್ನು ಕೇಳಬೇಕು? ಅಕಸ್ಮಾತ್ ಆ ಸಂದರ್ಭದಲ್ಲಿ ಫೋಟೋ ಕ್ಲಿಕ್ ಮಾಡ್ಕೊಳ್ಳುವಂಥದ್ದು ಅಥವಾ ಫಿಲಪ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ವರ್ಕ್ ಆಗಲಿಲ್ಲ ಅಂತಂದರೆ ಯಾವ ರೀತಿಯಾಗಿ ಸಲಹೆಗಳನ್ನು ಕೂಡ ಪಡೆದುಕೊಳ್ಳಬೇಕು? ಹೀಗೆ ಜೊತೆಗೆ ಹಿರಿಯ ಶಿಕ್ಷಕರಿಗೆ ಏನಿರ್ತಾರೆ, ಒಂದು ಸ್ವಲ್ಪ ಟೆಕ್ನಿಕಲಲ್ಲಿ ಕೂಡ ಅವರು ವೀಕ್ ಇರ್ತಾರೆ. ಹಿರಿಯ ಶಿಕ್ಷಕರು ಕೂಡ ಇನ್ನೇನು ರಿಟೈರ್ಡ್ ಆಗ್ತಾ ಇರ್ತಾರೆ. ಇತ್ತೀಚಿನ ತಾಂತ್ರಿಕ ವಿಚಾರಗಳು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವೆಲ್ಲವನ್ನು ಕೂಡ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳಿಲ್ವ. ಅದರಲ್ಲೂ ಕೂಡ ನೋಡಿ, ತೀರ್ಕೊಂಡಿರುವಂತಹ ಶಿಕ್ಷಕರ ಹೆಸರುಗಳನ್ನು ಕೂಡ ಈಗಾಗಲೇ ಲಿಸ್ಟ್ನಲ್ಲಿ ಇಟ್ಟಿರುವಂಥದ್ದು. ನೀವು ಗಣತಿ ಮಾಡಬೇಕು ಅಥವಾ ಸಮೀಕ್ಷೆಗೆ ನೀವು ಹೋಗಬೇಕು ಅಂತೇಳಿ ಆ ಒಂದು ಲಿಸ್ಟ್ನಲ್ಲಿ ಇದೆಯಂತೆ. ಎಷ್ಟು ಎಡವಟ್ಟುಗಳು ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು ನೋಡಿ. ನೋಡಿ, ಈಗ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ ಗುರುಪಾದಪ್ಪ ಅಂತ ಹೇಳಿ. ಪಾಪ ಅವ್ರು ತೀರ್ಕೊಂಡಿದ್ದಾರೆ. ಎಲ್ಲಿ ಬಂದು ಮಾಡ್ತಾರೆ ಅವರು ಸಮೀಕ್ಷೆನ? ಎದ್ದು ಬಂದು ಮಾಡ್ಬೇಕಷ್ಟೇ ಇವರು. ಅಲ್ಲ, ಎಷ್ಟು ಎಡವಟ್ಟು ಕಾಣಿಸ್ಕೊಳ್ತಾ ಇರುವಂಥದ್ದು. ಪ್ರೈಮರಿ ಟೀಚರ್ ಅವ್ರು ಬಂದು ಮಾಡಬೇಕಾ ಸಮೀಕ್ಷೆಯನ್ನ? ನೋಡೋದಿಲ್ವಾ? ಗಮನಿಸೋದಿಲ್ವಾ? ಅವ್ರು ಇದ್ದಾರಾ, ಬದುಕಿದ್ದಾರಾ ಇಲ್ವಾ ಅಂತ ಹೇಳಿ ಗೊತ್ತಾಗೋದಿಲ್ವಾ? ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ಸರ್ಕಾರದ ಎಡವಟ್ಟುಗಳು ಒಂದೊಂದೇ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಸೋಮವಾರದಿಂದ ಇಲ್ಲಿಯವರೆಗೂ ಕೂಡ ಒಂದಲ್ಲ ಒಂದು ಎಡವಟ್ಟುಗಳು. ಅದರ ಬೆನ್ನಲ್ಲೇ ಈಗ ಸತ್ತಿರೋ ಪಾಪ ಶಿಕ್ಷಕರು ಎಲ್ಲಿ ಹೋಗ್ತಾರೆ ಸಮೀಕ್ಷೆಯನ್ನ ಮಾಡಲಿಕ್ಕೆ? ಅಷ್ಟು ಜ್ಞಾನ ಇಲ್ವಾ ಅಥವಾ ಅಷ್ಟು ಕೂಡ ಅವ್ರಿಗೆ ವಿಚಾರಗಳು ಮಾಹಿತಿಯನ್ನ ಕಲೆ ಹಾಕೊಂಡಿರ್ಲಿಲ್ವಾ? ಏನಿದೆ ಕಂಪ್ಲೀಟ್ ಆದಂತಹ ಅಪ್ಡೇಟ್ಸ್? ನಿಜ ಕುಸುಮ, ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕು ಆಡಳಿತ ಎಲ್ಲೋ ಒಂದು ಕಡೆ ಈ ಒಂದು ಸಮೀಕ್ಷೆ ನಿಟ್ಟಿನಲ್ಲಿ ಏನು ಶಿಕ್ಷಕರನ್ನ ಆಯ್ಕೆ ಮಾಡುವಲ್ಲಿ ಒಂದು ಮಹಾ ಎಡವಟ್ಟನ್ನೇ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಅಂತಂದ್ರೆ, ಈಗ ನಾವು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥ ಲಿಸ್ಟ್ ನಲ್ಲಿ ಏನಿದೆ, ಇದರಲ್ಲಿ ಮೃತಪಟ್ಟವ್ರದ್ದು ಮತ್ತು ನಿವೃತ್ತಿ ಹೊಂದಿದ ಶಿಕ್ಷಕರ ಹೆಸರುಗಳು ಕೂಡ ಪ್ರಕಟವಾಗಿರ್ತಕ್ಕಂಥದ್ದು ಇದೆ. ಅಂತಂದ್ರೆ ಇವರಿಗೆ ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಪಡೆಯುವಂತ ಸಂದರ್ಭದಲ್ಲಿ ಯಾರು ಇಲ್ಲಿ ನಿವೃತ್ತಿ ಹೊಂದಿದ್ದಾರೆ, ಯಾರಾದ್ರೂ ಮರಣ ಹೊಂದಿದಾರಾ ಅನ್ನೋ ಒಂದು ಕನಿಷ್ಠ ಒಂದು ಮಾಹಿತಿಯನ್ನು ಕೂಡ ತೆಗೆದುಕೊಂಡಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಮುಜುಗರಕ್ಕೆ ತಾಲೂಕು ಆಡಳಿತ ಒಳಗಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕುಸುಮ. ಯಾಕಂತಂದ್ರೆ ಈಗೇನು ಗುರುಪಾದಪ್ಪ ಅಂತ ಶಿಕ್ಷಕರನ್ನ ತೋರಿಸ್ತಾ ಇದ್ದೀವಿ, ಇವರು ಈಗಾಗಲೇ ಮೃತಪಟ್ಟಿರುವಂತ ಶಿಕ್ಷಕರು. ಜಾಲಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸುಮಾರು 6-7 ತಿಂಗಳ ಹಿಂದೆನೇ ಇವರು ಮೃತಪಟ್ಟಿರ್ತಕ್ಕಂಥದ್ದು. ಇಂಥವ್ರ ಹೆಸರುಗಳು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಇಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವರು ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿವೃತ್ತಿ ಹೊಂದಿದವರು ಈಗಾಗಲೇ ಬರೋದಕ್ಕಾಗೋದಿಲ್ಲ. ಇದ್ರ ಜೊತೆಗೆ ಜಿಲ್ಲೆಯಲ್ಲಿ ಸರ್ವರ್ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಅದ್ರ ಜೊತೆಗೆ ಅಪ್ಲಿಕೇಶನ್ಗಳು ಪ್ರತಿನಿತ್ಯ ಒಂದೊಂದು ಹೊಸ ಅಪ್ಲಿಕೇಶನ್ ಗಳನ್ನ ಇವ್ರಿಗೆ ಶಿಕ್ಷಕರು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಯಾರು ನನಗೆ ತೊಂದರೆ ಆಗ್ತಾ ಇದೆ ಅಂತ ದೂರ್ ಕೊಟ್ರೆ ಹೊಸ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಹೇಳ್ತಕ್ಕಂಥ ಪ್ರವೃತ್ತಿ ಇಲ್ಲಿ ಸಮೀಕ್ಷೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಹಿರಿಯ ಶಿಕ್ಷಕರು ಏನಿದ್ದಾರೆ ಇವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಕುಸುಮ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.